ಅಮ್ಮ ಮಗ ಇಬ್ರು ವಿಡಿಯೋಸ್ ಮಾಡ್ತಾ ಇದ್ದಾರೆ. ಅವ್ರ ಅಮ್ಮನ್ ಸಖತ್ ಗೋಳುಕೊಂಡಿರ್ತಾರೆ ಇವರು. ವಿಡಿಯೋಸ್ ಎಲ್ಲ ಆದ್ಮೇಲೆ ಅಮ್ಮ ಮಗ ಇಬ್ರು ಒಂದ್ ರೌಂಡ್ ಸಿಟಿ ರೌಂಡ್ ಹೊಡ್ಕೊ ಬರಕ್ ಹೋಗ್ತಿದ್ದಾರೆ. ನಮ್ಮ ಅತ್ತೆಗೆ ಗಿಡಗಳಂದ್ರೆ ಸಖತ್ ಇಷ್ಟ, ಹಾಗಾಗಿ ಪುಟ್ಟದಾಗ ಒಂದ್ ಗಾರ್ಡನ್ ಮಾಡ್ಕೊಂಡಿದ್ದಾರೆ ಮನೆ ಮುಂದೆ. ನಮ್ಮ ಅತ್ತೆನೂ ನಂತರನೇ ಜಾಸ್ತಿ ಡಿಸ್ಕೌಂಟ್ ಎಲ್ಲಿರುತ್ತೆ ಅಂತ ಹುಡುಕ್ತಾ ಇದ್ದಾರೆ. ಹೆಣ್ಮಕ್ಳ ಎಷ್ಟು ಅನ್ಸುತ್ತೆ ಜಾಸ್ತಿ ಎಲ್ಲಿ ಡಿಸ್ಕೌಂಟ್ ಇರುತ್ತೆ ಅಲ್ಲಿ ಹೋಗ್ತೀವಿ. ಹಾಗೆ ನಮ್ಮ ಯಜಮಾನ್ರು ಫಾಲೋವರ್ ಒಬ್ರು ಇಲ್ಲಿ ಸಿಕ್ಕಿದ್ರು. ಅವ್ರು ಮಾತಾಡಿಸ್ಕೊಂಡು ಗೋಬಿ ತಿನ್ನೋದಕ್ಕೆ ಅಂತ ಗೋಬಿ ಅಂಗಡಿಗೆ ಬಂದಿದ್ದಾರೆ ಇವರು. ಆ ಗೋಬಿ ಮಂಜೂರಿ ಒಳಗಡೆ ಇಟ್ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ತುಂಬಾ ಆಸೆ ಪಟ್ಟಿ ಹೋಗಿದ್ದೆ ತಿನ್ನೋದಕ್ಕೆ ಅಂತ. ನಮ್ಮಮ್ಮ ಗೋಬಿ ಮಂಜೂರಿ ಎಲ್ಲ ಏನು ತಿನ್ನೋದಿಲ್ಲ, ಅದಕ್ಕೆ ಇಲ್ಲೇ ನಿಂತಿದ್ರು. ನನಗೋಸ್ಕರ ತಿಂಡಿಗಳನ್ನೆಲ್ಲ ಮಾಡಿಟ್ಟಿದ್ರು. ಮ್ಯಾಚ್ ನೋಡ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೆ. ಈ ಕಡೆ ಮೇಡಮ್ ಅವರು ರೆಡಿ ಆಗ್ತಾ ಇದ್ರು. ಅವರೇ ಹೇಳ್ತಾರೆ ಏನಕ್ಕೆ ರೆಡಿ ಆಗ್ತಾ ಇದಾರೆ ಅಂತ. ತುಂಬಾ ಖುಷಿ ಆಗ್ತಿದೆ ಪ್ಯಾಕ್ ಮಾಡೋದಕ್ಕೆ. ಯಾಕೆ ಅಂದ್ರೆ ನಮ್ಮ ಯಜಮಾನ್ರು ಹಾಗೆ ಮನೆಯವ್ರನ್ನ ನೋಡ್ಬೋದು ಅಂತ. ನಮ್ಮ ಯಜಮಾನ್ರು ಬ್ಲಾಕ್ ಕಲರ್ ಅಲ್ಲಿ ಟೋನ್ ಪ್ಯಾಂಟ್ ನ ಹುಡುಕ್ತಾ ಇದ್ರು. ಹಾಗಾಗಿ ಸರ್ಪ್ರೈಸ್ ಆಗಿ ಈ ಪ್ಯಾಂಟ್ ನ ನಾನು ಅವರಿಗೆ ಅಂತ ಬುಕ್ ಮಾಡಿದ್ದೆ. ಕರೆಕ್ಟ್ ಆಗಿ ಇವತ್ತೇ ಬಂತು ಆ ಪ್ಯಾಂಟ್ ಕೂಡ. ಆದ್ರೆ ಕೇಳ್ದೆ ಅವ್ರನ್ನ ತಗೋಬರ್ಲ ಅಂತ, ಬೇಡ ಬಿಡು ತಗೋಬರ್ಬೇಡ ಅಂದ್ರು. ನಾನು ಹುಟ್ಟು ಬೆಳೆದ ಇಂದು ನನ್ನ ಮನೆಗೆ ನಾನೇ ಅತಿಥಿ. ಕಾರಣವಿಷ್ಟೇ, ಜವಾಬ್ದಾರಿ. ಊಟ ಚೆನ್ನಾಗಿತ್ತು ಅಲ್ವಾ? ಆದ್ರೆ ಏನ್ ಪ್ರಯೋಜನ ನಾನು ಇಷ್ಟು ಚೆನ್ನಾಗಿ ಅಡ್ಗೆ ಮಾಡೋದು? ನೀನ್ ಐ ಲವ್ ಯು ಹೇಳ್ದೆ ಮಲಗ್ತೀಯಲ್ಲ. ಹೋಗೆ ಕುಳ್ಳಿ ತಗೋ ಐರನ್ ಮಾಡಿದೀನಿ. ಥ್ಯಾಂಕ್ ಯು. ಆದ್ರೆ ಏನ್ ಪ್ರಯೋಜನ ನಾನು ಇಷ್ಟೊಂದು ಕಷ್ಟ ಪಡೋದು? ನೀನ್ ಐ ಲವ್ ಯು ಹೇಳಕ್ಕಿಂತ ಮುಂಚೆನೆ ಮಲ್ಕೋತೀಯ. ಕಷ್ಟನೇ ಪಡ್ಬೇಡ. ಸರಿಯಾಗಿದ್ಯಾ ಕಾಫಿ? ಆದ್ರೆ ಏನ್ ಪ್ರಯೋಜನ ನಾನು ನಿನಗೆ ಕಾಫಿ ಟೀ ಮಾಡ್ಕೊಟ್ಟು ಐ ಲವ್ ಯು ಹೇಳ್ದೇನೆ ಮಲ್ಕೋತೀಯ ನೀನು? ಕೇಳ್ ಸ್ವಲ್ಪ. ಹೇಳು. ಲವ್ ಯು. ಈಗ ನೀನ್ ಐ ಲವ್ ಯು ಇಂದ ಏನ್ ಪ್ರಯೋಜನ? ನಿನ್ನೆ ರಾತ್ರಿ ಐ ಲವ್ ಯು ಹೇಳ್ದಲೆ ಮಲ್ಕೊಂಡ್ಬೇಕಾದ್ರೆ